ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮೈಸೂರಿನಲ್ಲಿ ಹೊಸ ಅಪಾರ್ಟ್ಮೆಂಟ್ಗಳ ನಮ್ಮ ಹುಡುಕಾಟದ ಇನ್ನೊಂದು ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು ಲಕ್ಷ್ಮೀಪುರಮಲ್ಲಿದ್ದೀನಿ. ಒಂದು ಭಾಗದಲ್ಲಿ ರಾಮಸ್ವಾಮಿ ಸರ್ಕಲ್ಲು, ಇನ್ನೊಂದು ಭಾಗದಲ್ಲಿ ಹೊಸ ಹಳೆಯ ಕೋರ್ಟ್. ಮೈಸೂರಲ್ಲಿ 2 ಕೋರ್ಟ್ ಇದೆ. ಇದು ಹಳೆ ಕೋರ್ಟ್ ಲಕ್ಷ್ಮೀಪುರಂ ಇದೆ, ಅದ್ರ ಮುಂದೆ KTM ಶೋರೂಮ್ ಇದೆ, ಪಕ್ಕದಲ್ಲಿ ಅರಸು ಬೋರ್ಡಿಂಗ್ ಇದೆ, ಇನ್ನೊಂದು ಕಡೆ ಮಹಾರಾಜ ಕಾಲೇಜ್ ಇದೆ. ಎಲ್ಲ ಇರುವಂತಹ ಲಕ್ಷ್ಮೀಪುರಂ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 4 ಕಿಲೋಮೀಟರ್ ರೇಡಿಯಸ್ ಒಳಗೆ, ಅಂದರೆ ನೀವು ಮೈಸೂರು ಪ್ಯಾಲೇಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಸರಿಸುಮಾರು 3 to 4 ಕಿಲೋಮೀಟರ್ಸ್ ಒಳಗೆ ಇರುವಂತಹ ಒಂದು ಹೊಸ ಅಪಾರ್ಟ್ಮೆಂಟ್ ಒಳಗೆ ನಾನು ನಿಂತಿದ್ದೀನಿ. ಸರಿಸುಮಾರು 30 ಮನೆಗಳಿದೆ. 1300 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಈ ಅಪಾರ್ಟ್ಮೆಂಟ್ದು. ನಾನಿವಾಗ ಅದರದ್ದು ಗ್ರೌಂಡ್ ಫ್ಲೋರ್ ಇರುವಂತಹ ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ. ನಾನು ಇವಾಗ ನಿಮಗೆ ಟೋಟಲಾಗಿ ಈ ಮನೆ ಹೇಗಿದೆ, ಯಾವ ಥರ ಇದೆ, ದಿಸ್ ಈಸ್ ಟೋಟ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್, ಏನೇನಿದೆ ಅಂತ ತೋರಿಸ್ತೀನಿ. ನೀವು ನೋಡ್ಬೋದು ಇದಕ್ಕೆ ಆದಂತಹ ಪಾರ್ಕಿಂಗು. ಅಲ್ಲೇನು ನಿಮಗೆ ವೈಟ್ ಕಲರ್ ಕಾರ್ ಕಾಣ್ತಾ ಇದೆ, ದಿಸ್ ಈಸ್ ದಿ ಪಾರ್ಕಿಂಗ್ ಏರಿಯಾ. ಬನ್ನಿ, ಇವಾಗ ನಾನು ನಿಮಗೆ ಈ ಅಪಾರ್ಟ್ಮೆಂಟು ಅಲ್ಲಿ 30 ಮನೆಗಳಿದೆ ಅಂತಂದೆ. ನೀವು ನೋಡ್ಬೋದು ಪವರ್ ಬ್ಯಾಕಪ್ಪು. ಸೊ ಕಾಮನ್ ಏರಿಯಾಗೆ ಪವರ್ ಬ್ಯಾಕಪ್ ಕೊಟ್ಟಿದ್ದಾರೆ, ಅಂದರೆ ಸ್ಟೇರ್ಸು, ಯುಟಿಲಿಟಿ ಸ್ಪೇಸು ಏನಿರುತ್ತೆ ಅದಕ್ಕೆಲ್ಲ ಪಾರ್ಕಿಂಗ್, ವಿಸಿಟರ್ಸ್ ಪಾರ್ಕಿಂಗು. ನಿಮ್ಮ ಮನೆಗೆ ಬಂದವರು ಕಾರ್ ನಿಲ್ಸೋಕ್ಕೆ ಅಂತ ವಿಸಿಟರ್ಸ್ ಪಾರ್ಕಿಂಗ್ ಸಹ ಇದೆ. ದಿಸ್ ಈಸ್ ದಿ ಎಂಟ್ರೆನ್ಸು. ಸೆಕ್ಯೂರಿಟಿ 24 hours ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ ಇದೆ. CCTV ಕ್ಯಾಮ್ರಾಗಳನ್ನ ಈಗಾಗಲೇ ಹಾಕಿದ್ದಾರೆ. ದಿಸ್ ಈಸ್, ಯು ಕ್ಯಾನ್ ಕಾಲ್ ದಿಸ್, ಈ ಅಪಾರ್ಟ್ಮೆಂಟು ಕಟ್ಟಿ ಸರಿಸುಮಾರು ಒಂದು 5 years ಆಗಿರ್ಬೋದು. ಎಲ್ಲ ಆಕ್ಯುಪೈ ಆಗಿದೆ. ನಾನು ಇದು ಅಪಾರ್ಟ್ಮೆಂಟು, ದಿಸ್ ಇಸ್ ದಿ ಗ್ರೌಂಡ್ ಫ್ಲೋರ್. ನೀವು ಲಿಫ್ಟ್ ನೋಡ್ಬೋದು, ಲಿಫ್ಟೇ ಯೂಸ್ ಮಾಡೋಂಗಿಲ್ಲ. ಡೈರೆಕ್ಟಾಗಿ ಯು ಕ್ಯಾನ್ ಗೋ ಟು ದಿ ಫಸ್ಟ್ ಫ್ಲೋರಲ್ಲೇ ಇರುವಂಥದ್ದು. ದಿಸ್ ದ ಲಿಫ್ಟು. ನೀವು ನೋಡ್ಬೋದು ಈ ಮನೇಲಿ, ಈ ಅಪಾರ್ಟ್ಮೆಂಟಲ್ಲಿ ವಾಸ ಇರೋವಂಥದ್ದು ಎಲ್ಲರದ್ದು ನೇಮ್ಸ್ಗಳನ್ನ ಹಾಕಿದ, ನೇಮ್ ಬೋರ್ಡು, ನಂಬರ್ ಪ್ಲೇಟ್ ಬೋರ್ಡ್ಸು. ನಾನು ಆಗಲೇ ತೋರಿಸ್ದಂಗೆ ಪವರ್ ಬ್ಯಾಕಪ್ ಜನ್ರೇಟ್ರು ಎಂಟೈರ್ ನೋಡ್ಬೋದು, ಪವರ್ ಜನ್ರೇಟ್ರು. ಹಾಗೆ ಪಾರ್ಕಿಂಗ್ ಏರಿಯಾ, ಇದು ಫುಲ್ ಪಾರ್ಕಿಂಗ್ ಇದೆ, ಕವರ್ಡ್. ಒಂದು ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಏನಂತ ನಾವು ಕರಿತೀವಿ, ಒಂದು ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇರುತ್ತೆ ಈ ಅಪಾರ್ಟ್ಮೆಂಟ್ಗೆ. 1300 ಸ್ಕ್ವೇರ್ ಫೀಟ್ ಇರುವಂತಹ ಲಕ್ಸುರಿಯಸ್ ಅಂತಲೇ ಹೇಳಬೇಕಿದ್ದನ್ನ. ಯಾಕೆಂದರೆ ಇಟ್ ಈಸ್ ಆಲ್ಮೋಸ್ಟ್ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್. ನಿಮಗೆ ನೀವು ವಾಸಕ್ಕೆ ಹಿಂದೆ ಬಂದು ಯೋಗ್ಯವಾಗಿರುವಂಥದ್ದು. ದಿಸ್ ಈಸ್ ದಿ ಲಾಬಿ ಆರ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಇದು ನೋಡಿ, ಯಾವುದೇ ತರಹ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಲೈಟಿಂಗ್, ಎಕ್ಸ್ಟ್ರಾ ಲೈಟಿಂಗ್ಗಳು ಏನೂ ಯೂಸ್ ಮಾಡಿಲ್ಲ, ಅಷ್ಟು ಬೆಳಕಾಗಿದೆ. ಸೊ ಬನ್ನಿ, ನಾನೀಗ ಫಸ್ಟ್ ಫ್ಲೋರಲ್ಲಿದ್ದೀನಿ. ದಿಸ್ ಈಸ್ ದಿ ಪ್ಯಾಸೇಜ್ ಏರಿಯಾ. ಏನೇನು ನೋಡ್ತಾ ಇರೋ ಇದೆ, ದಿಸ್ ಇಸ್ ದಿ ಎಂಟ್ರೆನ್ಸು. ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಈ ಥರ ಈ ವಿಡಿಯೋ ಮಾಡ್ತಾ ಇರುವಂತಹ ಏನಕ್ಕೆ ಅಂತಂದರೆ, ನೋಡಿ, ಟೀಕ್ದು ಡೋರು ಫ್ರೇಮು, ಟೀಕ್ ಡೋರು ವಿತ್ ಗ್ಲಾಸು, 6 ಲಿವರ್ದು 2 ಲಾಕ್ಗಳು, ಯುರೋಪ ಲಾಕ್ಗಳು ಹಾಕಿದ್ದಾರೆ. ಬನ್ನಿ, UPS ಪಾಯಿಂಟ್ ನೋಡ್ಬೋದು. ದಿಸ್ ಇಸ್ ದಿ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್, ಫುಲ್ಲಿ ಫರ್ನಿಶ್ಡ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, TV ಯೂನಿಟ್ ನೋಡಿ ವಿತ್ ಶೋಕೇಸು, TV ಯೂನಿಟ್ಟು, ಕ್ಲೋಸ್ಡ್ ಕಂಪಾರ್ಟ್ಮೆಂಟು, ವಿಟ್ರಿಫೈಡ್ 4x4. ಯೂಶ್ವಲಿ ಬಿಲ್ಡರ್ಗಳ ಹಾಕ್ಕೊಡಲ್ಲ ಇದನ್ನು. ಇಟ್ಸ್ ನೆವರ್ ಬೀನ್ ಯೂಸ್, ನೆವರ್ ಬೀನ್ ಆಕ್ಯುಪೈಡ್. ಇದಕ್ಕೆ ಗೃಹಪ್ರವೇಶ ಮಾಡಿಲ್ಲ. ನೀವು ನೋಡ್ಬೋದು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಕರ್ಟನ್ ರಾಡ್ಗಳು, ಫ್ಯಾನು, ಜೋಕಾಲಿ ಹಾಕ್ಕೊಳ್ಳಿಕ್ಕೆ ಅಂತಲೇ ಆಪ್ಷನ್ನ ಮಾಡಿಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾ. ಬನ್ನಿ, ಇಲ್ಲಿಂದ ನಾವು ನಿಮಗೆ ಇನ್ನೊಂದು ವಿಚಾರ ತೋರಿಸ್ತೀನಿ. ಅಟ್ಯಾಚ್ ಬಾತ್ರೂಮ್ 2 ಆಪ್ಷನ್ನು ಕೊಟ್ಟಿದ್ದಾರೆ, ಇಂಡಿಯನ್ ಸ್ಟೈಲು ಮತ್ತು ಕಮೋಡು. ಈಗಾಗಲೇ ಇದಕ್ಕೆ ವಾಟರ್ ಹೀಟರ್ಗಳನ್ನ ಹಾಕಿದ್ದಾರೆ. ಸೊ ಇದು ಅಷ್ಟೇ ಟೀಕ್ದು ಡೋರ್ಸು. ಇದೇನು ಮಾಡಿದ್ದಾರೆ ಅಂತ ಸ್ನೇಹಿತರೆ, ನೋಡಿ, ನೀವು ಇಲ್ಲಿ ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಇಲ್ಲೇ ಒಂದು ಸ್ಟೋರೇಜ್ ಅಂದರೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅದಕ್ಕೆ ಆದಂಥ ಲೈಟಿಂಗ್ಗಳನ್ನ ಬೆಳಕಿಗೆ ಕೊಟ್ಟಿದ್ದಾರೆ. ಕೆಳಗೂ ಸ್ಟೋರೇಜ್ ಸ್ಪೇಸ್ ಇದೆ. ಇದು ನೋಡಿ ತೋರಿಸ್ತೀನಿ. ಇದನ್ನು ಕ್ಲೋಸ್ ಮಾಡ್ಕೊಂಡಿರ್ಬೋದು. ಇದನ್ನು ನೀವು ಸ್ನಾನದ ನಂತರ ಇಲ್ಲೇ ನಿಮ್ಮ ಬಟ್ಟೆ ಇಟ್ಟು ರೆಡಿಯಾಗಿ ಆಚೆ ಬರಲಿಕ್ಕೆ ಈ ಡೋರ್ನ ಕ್ಲೋಸ್ ಮಾಡ್ಕೊಂಡಿದ್ದಲ್ಲಿ ನೀವು ರೆಡಿಯಾಗಿ ಆಚೆ ಬರ್ಬೋದು. ಇದ್ರ ಪಕ್ಕ ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಇರುವಂತಹ, ನೀವು ನೋಡಿ, ಇದು ನೋಡ್ಬೋದು, ಇಲ್ಲಿ ಒಳಗೆ ಲೈಟಿಂಗ್ ಹಾಕಿದ್ದಾರೆ. ಗ್ಲಾಸ್ದು ಸ್ಟೋರೇಜ್ ಸ್ಪೇಸ್ ಇದೆ. ಬನ್ನಿ, ಈ ಕಡೆಯಿಂದ ತೋರಿಸ್ತಾರೆ. ಡೈನಿಂಗ್ ಏರಿಯಾ, ಕ್ರಾಕರಿ ಯೂನಿಟ್, ಇದನ್ನು ಇಟ್ಕೊಳ್ಳಿಕ್ಕೆ, ಪ್ಲಸ್ ಅದ್ರ ಪಕ್ಕದಲ್ಲೇ ಇರುವಂತಹ ಪೂಜಾ ರೂಮ್. ಇದಕ್ಕೂ ಅಷ್ಟೇ ನೋಡಿ, ಇಲ್ಲಿ ನೋಡ್ಬೋದು ಪೂಜಾ ರೂಮ್ ಇದು.
ಸೊ ದಿಸ್ ಎ 2 bedroom ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್. ಇದು ಫಾಲ್ ಸೀಲಿಂಗ್ ತೋರಿಸ್ತಾರೆ ನೋಡಿ, ಇಲ್ಲಿ ಫಾಲ್ ಸೀಲಿಂಗ್ ಇದೆ ಅದಕ್ಕೆ ಅಂತಲೇ ಮಾಡಿದ್ದಾರೆ. ಪ್ಲಸ್ ಇದನ್ನು ನೋಡ್ಬೋದು ನೀವು, ಕಾರ್ವಿಂಗು ಭಾಳ ಚೆನ್ನಾಗಿದೆ. ದೇವಸ್ಥಾನಗಳು ನಾವು ಕಂಡುಬರುತ್ತೆ ಈ ಥರದ್ದು ಕಾರ್ವಿಂಗ್ಸು, ಅದೇ ಥರ ಕಾರ್ವಿಂಗ್ ಮಾಡಿದ್ದಾರೆ. ಮತ್ತು ಇದನ್ನು ನೋಡಿ, ಟೀಕ್ದು ಡೋರ್ಸ್ ವಿತ್ ಗ್ಲಾಸ್ ಫಿಟ್ಟಿಂಗ್ ಇದೆ. ಫ್ರೆಂಚ್ ವಿಂಡೋಸ್ಗಳು ಈ ಥರ ನೋಡಿ, ಈ ಥರ ಇದು ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು ಗ್ಲಾಸ್ ಇದೆ. ಓಕೆ ನೋಡಿ, ಇದು 3 1 2 3 ಓಪನ್ ಮಾಡ್ಕೋಬೋದು. ಯುಟಿಲಿಟಿ ಏರಿಯಾ ಬನ್ನಿ ತೋರಿಸ್ತೀನಿ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇನ್ಲೆಟ್ ವಾಟ್ರು, ಎಕ್ಸಿಟ್ ವಾಟ್ರಿಗೆ ಮತ್ತು ಕರೆಂಟ್ ಪಾಯಿಂಟು. ಡಿಶ್ ವಾಷರ್ ಇಟ್ಕೋತೀರಾ ಇಲ್ಲೇ ಇಟ್ಕೋಬೋದು, ವಾಷಿಂಗ್ ಮಿಷಿನ್ ಇಟ್ಕೋತೀರಾ ಇಲ್ಲೇ ಇಟ್ಕೋಬೋದು. ಇಲ್ಲೇ ಬಟ್ಟೆ ಒಣಗಾಕ್ಲಿಕ್ಕೆ ಜಾಗ ಇದೆ. ಇದು ಪಾರ್ಕಿಂಗ್ ಏರಿಯಾ ನೋಡ್ಬೋದು, ಬಾಲ್ಕನಿ ವಿತ್ ಪಾರ್ಕಿಂಗ್ ಏರಿಯಾ. ಇಲ್ಲಿಗೆ ಕಬಿನಿ ವಾಟರ್, ಹಲವಾರು ಜನ ಕೇಳ್ತೀರಾ ನೀರಿನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಅಂತ. ನೀರಿನ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ. ಪ್ಲಸ್ ಇದಕ್ಕೆ ಆದಂಥ ಬೋರ್ವೆಲ್ಲು ಇದೆ, ಕಬಿನಿ ವಾಟರ್ ಸಪ್ಲೈ ಇದೆ. ಸೊ 24 hours ನಿಮಗೆ ಕರೆಂಟ್ ಇರುತ್ತೆ. CCTV ಕ್ಯಾಮ್ರಾ ನಾವೇ ಕೆಳಗೆ ತೋರಿಸಿರಿ, 24 hours ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ಈ ಜಾಗಕ್ಕೆ ಬಂದಾಗ ಸ್ಟೋರೇಜ್ ಸ್ಪೇಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ? ವಾಷಿಂಗ್ ಪೌಡ್ರು ಅಥವಾ ಸೋಪು ಏನಾರು ಇಟ್ಕೊಳ್ಳಿಕ್ಕೆ, ಇಲ್ಲಿ ನಿಮಗೆ ಬಟ್ಟೆ ಒಗೆಯೋಕ್ಕೆ ಏನೇನು ಬೇಕಾಗುತ್ತೆ ಅದನ್ನು ಇಲ್ಲಿ ಇಟ್ಕೊಳ್ಳೋಕ್ಕೆ ಪವರ್ ಪಾಯಿಂಟ್, 2 ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲೂ ನೋಡ್ಬೋದು 2 ಪವರ್ ಪಾಯಿಂಟ್. ಒಂದು ನೀವು ಡಿಶ್ ವಾಷರ್ ಏನಾರು ಇಟ್ಕೊಂಡ್ರೆ ಡಿಶ್ ವಾಷರ್ ಒಂದು ಕಡೆ ಇಟ್ಕೊಳ್ಳಿ, ಆಮೇಲೆ ವಾಷಿಂಗ್ ಮಿಷಿನ್ ಇಟ್ಕೊಂಡ್ರೆ ವಾಷಿಂಗ್ ಮಿಷಿನ್ ಒಂದು ಕಡೆ ಇಟ್ಕೊಳ್ಳಿ, ಇಲ್ಲ ಕ್ಲಾತ್ ಡ್ರೈಯರ್ ಇಟ್ಕೊಂಡ್ರೆ ಕ್ಲಾತ್ ಡ್ರೈಯರ್ ಒಂದು ಕಡೆ ಇಟ್ಕೊಳ್ಳಿ. ಪ್ಲಸ್ ಇಲ್ಲಿ ಒಂದು ಭಾಳ ಚೆನ್ನಾಗಿರೋ ಒಂದು ತೋರಿಸ್ತೀನಿ. ಈ ಕಿಟಕಿ ಕೊಟ್ಟಿರೋದು ಏನಂದರೆ, ಅಡುಗೆ ಮನೆಯಿಂದ ನೀವು ಇಲ್ಲಿಗೆ ಪಾತ್ರೆನ ಡೈರೆಕ್ಟಾಗಿ ಕೊಡ್ಬೋದು. ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಇನ್ಲೆಟ್ ಎಕ್ಸಿಟ್ ವಾಟರ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಅಂದರೆ ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಇದರ ಇಟ್ಕೊಳ್ಳಿಕ್ಕೆ ಯಾವ್ದು ಇಟ್ಕೊಡ್ತೀರಾ, ವಾಷಿಂಗ್ ಪೌಡರ್ ಇರ್ಬೋದು, ಸೋಪ್ಗಳಿರ್ಬೋದು, ಬ್ರಷ್ ಇರ್ಬೋದು, ಎಲ್ಲ ಇಟ್ಕೊಳ್ಳಿಕ್ಕೆ 2 ಸ್ಪೇಸ್ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲೂ ಇದು ಸಿಲಿಂಡರ್ ಪಾಯಿಂಟ್. ಸಿಲಿಂಡರ್ ಬೇಕಾದ್ರೆ ನೀವು ಸ್ಟೋರೇಜ್ ಸಿಲಿಂಡರ್ ಅಲ್ಲೂ ಒಳಗೂ ತೋರಿಸ್ತೀನಿ ಹೆಂಗಿದೆ ಅಂತ, ಯಾವ ಥರ ಮಾಡಿದ್ದಾರೆ ಅಂತ. ಇಲ್ಲೂ ಸಹ ನೀವು ಸಿಲಿಂಡರ್ ಇಟ್ಕೊಳ್ಳಿಕ್ಕೆ, ಎಕ್ಸ್ಟ್ರಾ ಸಿಲಿಂಡರ್ ಇಟ್ಕೊಳ್ಳಿಕ್ಕೆ ನೋಡ್ಬೋದು. ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಟೀಕ್ ಡೋರ್ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ಗಳು ಬಹಳ ರೇರು. ನಾನಿರೋದು ಇವತ್ತು ಮೈಸೂರು ಲಕ್ಷ್ಮೀಪುರಮಲ್ಲಿದ್ದೀನಿ. ನೋಡಿದ್ರಿ, ಹಾಲಲ್ಲಿ ಈಸಿಲಿ 7 ಸೀಟರ್ ಸೋಫಾ ಹಾಕಿದ್ದಾರೆ. ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಇದೆ, ಕ್ರಾಕರಿ ಯೂನಿಟು, TV ಯೂನಿಟು, ಪೂಜಾ ರೂಮು. ಯೂಶಲಿ ಪೂಜಾ ರೂಮ್ಗಳನ್ನ ಮಾಡಲ್ಲ, ಒಂದು ಬಾಕ್ಸ್ ಟೈಪ್ ಇರುತ್ತೆ. ಇಲ್ಲಿ ಪೂಜಾ ರೂಮೇ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ಸು, ಒಳಗೆ ನೀವು ಸ್ನಾನ ಮಾಡಿ ಆಚೆ ಬಂದು ಇಲ್ಲಿಂದನೇ ರೆಡಿಯಾಗಿ ಆಚೆ ಬರೋ ಥರ ಹ್ಯಾಂಗಿಂಗ್ ಲೈಟ್ಗಳು ನೋಡ್ಬೋದು. ಅದ್ರ ಮೇಲ್ಗಡೆ ವುಡ್ ವರ್ಕ್ಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ನೇಹಿತರೆ ಯಾವುದೇ ಥರದ ಎಕ್ಸ್ಟ್ರಾ ಲೈಟಿಂಗ್ ಆಗಲಿ, ಫೋಕಸ್ ಲೈಟ್ಗಳಾಗಲಿ ಹಾಕಿ ಮಾಡ್ತಾ ಇಲ್ಲ. ಈ ಮನೇಲಿ ಏನು ಗಾಳಿ ಮತ್ತು ಬೆಳಕಿಗೆ ಏನು ಪ್ರಾಮುಖ್ಯತೆ ಕೊಟ್ಟು ಇವರು ಡಿಸೈನ್ ಮಾಡಿದ್ದಾರೆ, ಅದೇ ಥರ ಸ್ಪೇಸ್ನ ಹೇಗೆ ಯೂಟಿಲೈಸ್ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಒನ್ ಆಫ್ ದಿ ಎಕ್ಸಾಂಪಲ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಪೇಂಟು ಅಷ್ಟೇ, ಈಗ ತಾನೇ ಇವರು ನೀಟಾಗಿ ಪೇಂಟ್ ಮಾಡಿದ್ದಾರೆ. ಇವರು ಯಾವತ್ತೂ ಇದು ಗೃಹ ಪ್ರವೇಶ ಆಗಿಲ್ಲ, ವಾಸಕ್ಕೆ ಬಂದಿಲ್ಲ. ಟೋಟಲ್ ಏರಿಯಾ 1300 ಸ್ಕ್ವೇರ್ ಫೀಟ್ ಇರುವಂಥದ್ದು, 1100 ಪ್ಲಸ್ ಆಡ್ ಟೋಟಲ್. ಇದ್ರದ್ದು ಕಾರ್ಪೆಟ್ ಏರಿಯಾ 300 ಇಸ್ ದಿ ಸೂಪರ್ ಬಿಲ್ಟಪ್ ಏರಿಯಾ. ಕಾರ್ಪೆಟ್ 1100 ಬರುತ್ತೆ. ಬನ್ನಿ, ನೌ ಐ ವಿಲ್ ಮೂವ್ ಟು ದಿ ಸೂಪರ್ ಲಕ್ಸುರಿ ಕಿಚನ್ ಆಫ್ ದಿಸ್ ಅಪಾರ್ಟ್ಮೆಂಟ್. ಬನ್ನಿ, ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ದಿ ವಿಟ್ರಿಫೈಡ್ ಟೈಲ್ಸು, 4x4 ಹಾಕಿದ್ದಾರೆ. ಮಾರ್ಬಲ್ ಫಿನಿಶ್ ಥರ ಇದೆ. ಗ್ರನೈಟ್ ಟಾಪ್ ಹಾಕಿದ್ದಾರೆ. ಈಗಾಗಲೇ ಚಿಮ್ನಿ ಇದನ್ನು ಮುಚ್ಚಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ, ಧೂಳು ಆಗಬಾರ್ದು ಅಂತ. ಚಿಮ್ನಿ ಇದೆ, ಕೆಳಗೆ ಹಾಬ್ ಕೊಟ್ಟಿದ್ದಾರೆ. ಇದೆಲ್ಲ ಏನು ನೀವು ನೋಡ್ತಾ ಇದ್ದೀರಾ ಎಲ್ಲ ಹೈ ಕ್ವಾಲಿಟಿ. ಬನ್ನಿ ನೋಡಿ, ಹೈ ಕ್ವಾಲಿಟಿ ಸ್ಟೋರೇಜ್ ಸ್ಪೇಸು ಎಲ್ಲ ಬಹಳಷ್ಟು ಫಸ್ಟ್ ಕ್ವಾಲಿಟಿಗಿಂತ ಬೆಸ್ಟ್ ಕ್ವಾಲಿಟಿ ಇದು ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲೇ ರೆಫ್ರಿಜರೇಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸು. ಏನು ನೋಡ್ತಾ ಇದ್ದೀರಾ ನೋಡಿ, ಇದೆಲ್ಲ ಸಾಫ್ಟ್ ಕ್ಲೋಸ್ ಇದೆ. ಸ್ಟೋರೇಜ್ ಸ್ಪೇಸ್ ಇದೆ, ಸಿಂಕ್ ಇದೆ, ಕಿಟಕಿಗಳು 2 ಕಿಟಕಿಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಕಿಟಕಿ ಇದೆ. ಮತ್ತು ಆಗಲೇ ತೋರಿಸ್ದಂಗೆ ಪಾತ್ರೆಗಳನ್ನ ನೀವೇನಾದ್ರು ಪಾತ್ರೆ ತೊಳೆಯೋಕ್ಕೆ ಕೊಡಬೇಕು ಅಂತಂದರೆ ಇಲ್ಲಿಂದನೇ ತೆಗೆದು ಯೂಸ್ ಆಗಿರೋ ಪಾತ್ರೆನ ಇಲ್ಲಿ ಕೊಟ್ಟರೆ ವಾಷಿಂಗಿಗೆ ಅಂತ ಈ ಸ್ಪೇಸ್ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಇದು ಎಲ್ಲ ಅಷ್ಟೇ ಭಾಳ ಫಸ್ಟ್ ಕ್ವಾಲಿಟಿ ಅಲ್ಲಿ ಮಾಡಿರುವಂಥದ್ದು ನೋಡ್ಬೋದು. ಲೈಟಿಂಗ್ಗಳು ನೋಡಿ, ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸು, ರೆಫ್ರಿಜರೇಟರ್ ಪಾಯಿಂಟ್ ಇಲ್ಲಿದೆ. ಬನ್ನಿ, ಈಗ ಹಾಲ್ ನೋಡ್ರಿ, ಎಂಟ್ರೆನ್ಸ್ ಆಯಿತು. ಇಲ್ಲೂ ಅಷ್ಟೇ ಈ ಕಿಟಕಿಗಳು, ಎಲ್ಲ ಕಿಟಕಿಗಳು ಟೀಕ್ ವುಡ್. ಎಲ್ಲೂ ಸಹ ನೀವು ಇಲ್ಲಿ SSL ಮಾಡಿರೋದು ನೋಡಲ್ಲ, ಎಲ್ಲ ಟೀಕ್ ವುಡ್. ಇದು ಅಷ್ಟೇ, ಈ ಡೋರು ಟೀಕ್ ಇದೆ ನೋಡಿ. 2 ಬಾತ್ರೂಮ್ 2 ರೂಮ್ ತೋರಿಸ್ತೀನಿ. 2ಕ್ಕೂ ಅಟ್ಯಾಚು, AC, ಫ್ಯಾನು. ಈ ಕಡೆ ಬನ್ನಿ, ವಾರ್ಡ್ರೋಬ್ ತೋರಿಸ್ತಾರೆ. ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್, ಹೈಡ್ರಾಲಿಕ್ ಸ್ಟೋರೇಜ್ ಸ್ಪೇಸ್ ಇದೆ. ಇದ್ರ ಕೆಳಗೆ ಹೈಡ್ರಾಲಿಕ್ ಓಪನ್ನು, ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಯೂಶ್ವಲಿ ಅದಾದ ನಂತರ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ವಾಶ್ರೂಮ್ ನೋಡಿ, ನಾನು ಈಸಿಯಾಗಿ ಒಳಗೆ ಮೂಮೆಂಟ್ ಮಾಡ್ಬೋದು. ಯಾವುದೇ ಥರ ಎಲ್ಲೂ ಅಡೆತಡೆಗಳಿಲ್ಲ.
ಇದಕ್ಕೂ ಅಷ್ಟೇ ಇದ್ರ ಮೇಲ್ಗಡೆ ವಾಟರ್ ಹೀಟರ್ನ ಈಗಾಗಲೇ ಹಾಕಿದ್ದಾರೆ. ಈ ವಾಟರ್ ಹೀಟರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಗೀಸರ್ನ ಹಾಕಿದ್ದಾರೆ. ವೆಂಟಿಲೇಟರ್ ನೋಡ್ಬೋದು. ಮತ್ತು ಆಗಲೇ ವೆಂಟಿಲೇಟರ್ ಹಾಕಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಕಮೋಡ್ ಇದೆ, ಪಕ್ಕದಲ್ಲೇ ಸಿಂಕ್ ಇದೆ. ವೆಂಟಿಲೇಷನ್ಗೆ ಕಿಟಕಿ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ಜಾಗ್ವಾರ್ದು ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ. ಇದೆಲ್ಲ ಟೈಲ್ಸ್ ಇದೆ. ಮತ್ತು ಇಲ್ಲಿ ಟೈಲ್ಸ್ಗಳು ನೋಡ್ಬೋದು. ಇದು ಅಷ್ಟೇ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇದರ ಡೋರು ಅಷ್ಟೇ. ಇದೂ ಟೀಕ್ ಡೋರು, ಟೀಕ್ದು ಫ್ರೇಮು. ಸೊ ನೀವು ಬೆಡ್ ಕಾಟ್ ನೋಡಿದ್ರಿ, AC ನೋಡಿದ್ರಿ, ಅಲ್ಲೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ರೂಮ್ ನಂಬರ್ 1. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಅಪಾರ್ಟ್ಮೆಂಟ್. ಬನ್ನಿ ನೋಡಿ. ಕಾಟ್ ಹಾಕಿದ್ರೆ ಓಡಾಡೋಕ್ಕೆ ಕಷ್ಟ ಖಂಡಿತ ಇಲ್ಲ. ಕಾಟ್ ಹಾಕಿದ್ರೆ ನೀವು ಸುತ್ತಲೂ ಓಡಾಡ್ಬೋದು, ಯಾವುದೇ ಥರ ಕಷ್ಟ ಆಗಲ್ಲ. ಒಂದು ಸ್ಟಡಿ ಯೂನಿಟ್ ಇದೆ, ಕಾಟು, ಆ ಕಡೆ ಈ ಕಡೆ 2 ಸ್ಟೋರೇಜ್ ಸ್ಪೇಸು, AC, ಫ್ಯಾನು, ಸ್ಲೈಡಿಂಗ್ ವಾರ್ಡ್ರೋಬ್ಸು ನೋಡಿ. ವಿತ್ ಇದಕ್ಕೆ ಬಾಲ್ಕನಿ. ಬನ್ನಿ ಬಾಲ್ಕನಿ. ಇದು ಟೀಕ್ ಡೋರು ನೋಡಿ. ನೀವು ನೋಡ್ತಾ ಇರೋವಂಥದ್ದು ಈ ಬಾಲ್ಕನಿ ನಂಬರ್ 2. ಆಗಲೇ ಹಾಲ್ ಪಕ್ಕ ಡೈನಿಂಗ್ ಹಾಲ್ ಅದೇ ಒಂದು ಬಾಲ್ಕನಿ ತೋರಿಸಿನಿ. ಇದು ಪಾರ್ಕಿಂಗ್ ಏರಿಯಾ. ಇದಕ್ಕಾದಂತಹ ಒಂದು ವಾಶ್ರೂಮ್, ಮಾಸ್ಟರ್ ಬೆಡ್ರೂಮಲ್ಲಿರುವಂತಹ ವಾಶ್ರೂಮ್ ಇದು. ಇಲ್ಲೂ ಅಷ್ಟೇ ಕಂಟಿನ್ಯೂಯಿಂಗ್ ದ ಸೇಮ್ ಬ್ಯೂಟಿ. ಏನು ಮಾಡಿದ್ದಾರೆ ಅಂತಂದರೆ ಕನ್ಸೀಲ್ಡ್ ಟ್ಯಾಂಕ್ ಇದೆ, ಈಸಿಯಾಗಿ ಮೂವ್ಮೆಂಟ್ ಮಾಡೋದು, ಶವರಿಂಗ್ ಸ್ಪೇಸು, ಜಾಗ್ಬಾರ್ದು ಫಿಟ್ಟಿಂಗ್ಸ್ಗಳು ಹಾಕಿದ್ದಾರೆ. ಬನ್ನಿ ಈ ಕಡೆ ನೋಡಿ. ಎಲ್ಲೂ ಅಡಚಣೆ ಇಲ್ಲ. ಎಲ್ಲ ಸ್ಪೇಸ್ ಇಸ್ ವೆರಿ ಬಿಗ್. ದರ್ ಇಸ್ ನೋ ಶ್ರಿಂಕೇಜ್ ಸ್ಪೇಸ್ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಎಲ್ಲೂ ಶ್ರಿಂಕ್ ಆಗೋಂತಹ ಚಾನ್ಸಸ್ಗಳೇ ಇಲ್ಲ. ನೀವು ನೋಡ್ತಾ ಇರೋದು ಮೈಸೂರಲ್ಲಿ ರೆಡಿ ಟು ಮೂವ್ ಇನ್ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್. 1100 ಸ್ಕ್ವೇರ್ ಫೀಟ್ ಇರುವಂಥದ್ದು. ಕಾಟ್ಗಳು ಹಾಕಿದ್ದಾರೆ, ಸೋಫಾ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಇದೆ. ಒಂದು ಪೂಜಾ ರೂಮ್ ಇದೆ, 2 ಬಾಲ್ಕನಿ ಇದೆ, 3 ಟಾಯ್ಲೆಟ್ಗಳು. 1 ಟಾಯ್ಲೆಟ್ ಇದೆ, 2 ರೂಮಲ್ಲಿ 2 ಟಾಯ್ಲೆಟ್ಗಳಿರುವಂಥದ್ದು. ಇದಿರೋದು ಮೈಸೂರು ಲಕ್ಷ್ಮೀಪುರಂ. ಲಕ್ಷ್ಮೀಪುರಂ is a very 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 old ಏರಿಯಾ ಆಫ್ ಮೈಸೂರು. ಓಕೆ, ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗಲ್ಲೂ ಹೇಳಿದೆ ವೇರ್ ಇಸ್ ಲಕ್ಷ್ಮೀಪುರಂ ಅಂತ. ಲಕ್ಷ್ಮೀಪುರಂ ಇಸ್ ಜಸ್ಟ್ ಅಬೌಟ್ 3.5 to 4 kilometers ಆ್ಯಂಡ್ ದಿಸ್ ಅಪಾರ್ಟ್ಮೆಂಟ್ ಈಸ್ ಇನ್ ಬಿಟ್ವೀನ್ ರಾಮಸ್ವಾಮಿ ಸರ್ಕಲ್ ಆ್ಯಂಡ್ ಮೈಸೂರು ಓಲ್ಡ್ ಕೋರ್ಟ್. ದರ್ ಆರ್ 2 courts. ಕೈಂಡ್ಲಿ ನೋಟ್ ಆನ್ ದಿಸ್. ಮೈಸೂರಲ್ಲಿ 2 ಕೋರ್ಟ್ಗಳಿದೆ. ಇದು ಹಳೆಯ ಕೋರ್ಟ್ ಹತ್ರ ಇರುವಂತಹ ನೆವರ್ ಬೀನ್ ಯೂಸ್ಡ್ ಅಪಾರ್ಟ್ಮೆಂಟು. ಕೇವಲ 30 ಮನೆಗಳಿದೆ. ಇದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರಿ. ಯು ಕ್ಯಾನ್ ಕಮ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ವಿತೌಟ್ ಬ್ರಿಂಗಿಂಗ್ ಎನಿಥಿಂಗ್. ಎಲ್ಲ ಈ ಮನೇಲಾಗಲೇ ಹಾಕಿ ಕೊಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಇದೆ, ಕಾಟ್ಸ್ಗಳು ಹಾಕಿದ್ದಾರೆ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ಆನ್ ದಿಸ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ಯು ಕ್ಯಾನ್ ವಾಟ್ಸ್ಆ್ಯಪ್ ಅಸ್ ಆನ್ ದ ಗಿವನ್ ನಂಬರ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ನಾನು ಸುಪ್ರೀತ್ ನಿಮ್ಮ ಮುಂದೆ ಮತ್ತೊಮ್ಮೆ ಹಾಜರಾಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಬಾಯ್.